ಸ್ವಾಗತಿಸ್ತೀನಿ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ಬದುಕ್ತಾನಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದು ಸನ್ನಿವೇಶ ಯೇಸು ಸ್ವಾಮಿ ಯಾವಾಗ ಬಾಪ್ತಿಸ್ಮ ತೆಗೆದುಕೊಂಡು ಪವಿತ್ರಾತ್ಮನು ಅವನನ್ನು ಅಡವಿಯಲ್ಲಿ ಹೋದ್ಮೇಲೆ 40 ದಿನ ಉಪವಾಸ ಪ್ರಾರ್ಥನೆ, 40 ದಿನ ರಾತ್ರಿ ಹಗಲು ಉಪವಾಸ ಪ್ರಾರ್ಥನೆ ಮಾಡುವಾಗ, ಯಾವಾಗ ಈ ಉಪವಾಸ ಪ್ರಾರ್ಥನೆ ಮುಗಿದ ಮೇಲೆ ಯೇಸು ಸ್ವಾಮಿ ಹೊರಗೆ ಬಂದು ಕುಂತ ಮೇಲೆ ಅವಾಗ ಶೈತಾನನು ಅವನನ್ನು ಶೋಧಕನು ಅವನ ಬೆಳೆಗೆ ಬಂದು ಈ ಮಾತನ್ನು ಹೇಳುತ್ತಾನೆ, ಅವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಮಾಡು ಅಂತ ಅಲ್ಲಿ ಶೈತಾನು. ಪ್ರಿಯರೇ, ಇವತ್ತು ಶೈತಾನು ನಮ್ಮ ಜೀವಿತದಲ್ಲಿ ಅನೇಕ ಸ್ಟ್ರಾಟಜಿ ಮಾಡ್ತಾ ಇದ್ದಾನೆ, ಅನೇಕ ಶೋಧನೆಗಳು ತರ್ತಾ ಇದ್ದಾನೆ. ನಮ್ಮ ಕುಟುಂಬದಿಂದ ತರ್ತಾ ಇದ್ದಾನೆ, ನಮ್ಮ ಸೇವೆ ವಿಷಯದಿಂದ ತರ್ತಾ ಇದ್ದಾನೆ, ನಮ್ಮ ಅಕ್ಕಪಕ್ಕದ ಜನರ ವಿಷಯದಿಂದ ಶೋಧನೆ ತರ್ತಾ ಇದ್ದಾನೆ. ಈ ಶೋಧನೆಗೆ ಗೆಲ್ಲಬೇಕಾದರೆ ಒಂದೇ ಒಂದು ನಮ್ಮ ಅಸ್ತ್ರ, ಅದು ಏನಂದರೆ ಯೇಸುವಿನ ವಾಕ್ಯ ನಮಗೆ ಜೀವ ಕೊಡುತ್ತದೆ. ಪ್ರಿಯರೇ, ಯೇಸುವಿನ ಒಂದೊಂದು ಮಾತು ನಮಗೆ ಜೀವ ಕೊಡುತ್ತದೆ. ಕೆಲವರು ಜನರು ಇದ್ದಾರೆ, ನಾನು ಇವರಿದ್ದರೆ ಬದುಕ್ತೇನೆ, ಆ ವ್ಯಕ್ತಿ ಇದ್ದರೆ ಬದುಕ್ತೇನೆ, ಇದು ಮನುಷ್ಯನೇ ಇದ್ದರೆ ಬದುಕ್ತೇನೆ, ನನ್ನ ತಂದೆ ತಾಯಿ ಇದ್ದರೆ ಬದುಕ್ತೇನೆ, ನನಗೆ ಆಹಾರ ಇದ್ದರೆ ಬದುಕ್ತೇನೆ, ಬಟ್ಟೆ ಇದ್ದರೆ ಬದುಕ್ತಾರೆ ಅಂತ ಮೈಂಡ್ ಸೆಟಪ್ ಆಗಿ ಈ ಲೋಕದಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕೋದಿಲ್ಲ. ನೀನು ಬದುಕಬೇಕಂದರೆ ರೊಟ್ಟಿ ಇರಬೇಕಂತ ಇಲ್ಲ ಪ್ರಿಯರೇ. ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇದ್ದರೆ, ಯೇಸುವಿನ ವಾಕ್ಯ ನನ್ನ ಜೀವಿತದಲ್ಲಿ ಇದ್ದರೆ ನೀನು ಬದುಕ್ತಿ. ನೀನು ಎಲ್ಲ ಸನ್ನಿವೇಶನದಲ್ಲಿ ನೀನು ಬದುಕ್ತಿ, ಎಲ್ಲ ವಿಷಯದಲ್ಲಿ ನೀನು ಬದುಕ್ತಿ. ನಿನ್ನ ಕುಟುಂಬದಲ್ಲಿ ನೀನು ಬದುಕ್ತಿ, ನಿನ್ನ ಸೇವೆಯಲ್ಲಿ ನೀನು ಬದುಕ್ತಿ, ನಿನ್ನ ವ್ಯಾಪಾರ ಸ್ಥಳದಲ್ಲಿ ನೀನು ಬದುಕ್ತಿ, ನೀನು ಎಲ್ಲೆಲ್ಲಿ ಹೋಗುತ್ತಿ. ನೀನು ಬದುಕಬೇಕಂದರೆ ಯೇಸುವಿನ ದೃಢವುಳ್ಳ ವಾಕ್ಯ ನಿನ್ನ ಜೀವಿತವನ್ನು ಅದು ಜಯಶಾಲಿ ಮಾಡುತ್ತದೆ. ನಿನ್ನ ಸೇವೆ ಜೀವಿತ ಜಯಶಾಲಿ ಮಾಡುತ್ತದೆ, ನಿನ್ನ ಕುಟುಂಬದ ಜೀವಿತ ಜಯಶಾಲಿ ಮಾಡುತ್ತದೆ. ನೀನು ಎಲ್ಲೆಲ್ಲೂ ಹೋಗುತ್ತಿ, ಯೇಸುವಿನ ವಾಕ್ಯ ನಿನಗೆ ಬದುಕು ಕೊಡುತ್ತದೆ, ಬದುಕಲಾಗ ದಾರಿಯನ್ನು ತೋರಿಸುತ್ತದೆ. ನೀನು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿರ್ಬೋದು. ನೀನು ಇವತ್ತು ಈ ಮನುಷ್ಯ ಇದ್ದರೆ ಬದುಕ್ತೀನ್ರಿ, ನಾನು ಆ ಹುಡುಗಿ ಇದ್ದರೆ ಬದುಕ್ತೀನ್ರಿ, ನಾನು ಇವರಿದ್ದರೆ ಬದುಕ್ತೀನ್ರಿ, ಇಲ್ದ್ರು ನಾನು ಸಾಯ್ತೀನಿ ಅಂತ ನೀನು ಅಂತ ಯೋಚನೆ ಮಾಡ್ತಾ ಇದ್ದಿರ್ಬೋದು. ಅದು ನಿನ್ನ ಯೋಚನೆ ಅಲ್ಲ, ಅದು ಶೈತಾನ ನಿನ್ನ ಜೀವಿತದಲ್ಲಿ ಒಂದು ಶೋಧನೆ ತರ್ತಾ ಇದ್ದಾನೆ. ಅದು ಶೋಧಕನು ನಿನ್ನ ಜೀವಿತದಲ್ಲಿ ಒಂದು ಶೋಧನೆ ತರ್ತಾ ಇದ್ದಾನೆ. ಆ ಶೋಧನೆಯಿಂದ ನೀನು ಹೊರಗೆ ಬರಬೇಕಂದರೆ ಯೇಸುವಿನ ವಾಕ್ಯ ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯ. ಯಾವಾಗ ಯೇಸುವಿನ ವಾಕ್ಯದಿಂದ ನೀನು ಆ ಶೈತಾನಿಗೆ ಮಾತನಾಡುತ್ತಿ, ಏ ಶೈತಾನನೇ, ನಾನು ದೇವರ ವಾಕ್ಯದಿಂದ ಬದುಕ್ತೆ ಅಂತ ನೀನು ಹೇಳುವಾಗ ಆ ಶೈತಾನು ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ, ನಿನ್ನ ಪರಿಸ್ಥಿತಿಯನ್ನು ಬಿಟ್ಟು ಓಡಿ ಹೋಗ್ತಾನೆ. ನಿನ್ನ ಸೇವೆಯ ಸ್ಥಳದಲ್ಲಿ ನಿನಗೆ ಆತನು ಶೋಧನೆ ಮಾಡ್ತಾ ಇದ್ದಿರ್ಬೋದು, ನೀನು ಆ ಸ್ಥಳದಲ್ಲಿ ಯೇಸು ನಾಮದಲ್ಲಿ ನೀನು ನುಡಿಯುವಾಗ ಶೈತಾನು ಬಿಟ್ಟು ಹೋಗ್ತಾನೆ. ಅದಕ್ಕೆ ನಿನಗೆ ಪ್ರಾಮುಖ್ಯ, ವಾಕ್ಯ ಪ್ರಾಮುಖ್ಯ. ನಿನ್ನ ಜೀವಿತದಲ್ಲಿ ವಾಕ್ಯ ಇದ್ದರೆ ಈ ಲೋಕ ಮೇಲೆ ನೀನು ಜಯಶಾಲಿ ಆಗುತ್ತಿ, ನಿನ್ನ ಕುಟುಂಬ ಮೇಲೆ ನೀನು ಎಲ್ಲೆಲ್ಲೂ ಹೋಗುತ್ತಿ, ಎಲ್ಲ ಸ್ಥಳದಲ್ಲಿ ನೀನು ಜಯಶಾಲಿ ಆಗುತ್ತೆ. ಯಾಕಂದರೆ ಆ ವಾಕ್ಯನೇ ನಿನಗೆ ಜೀವ ಕೊಡುತ್ತದೆ, ನಿನಗೆ ಬದುಕಲಕ್ಕೆ ದಾರಿ ತೋರಿಸುತ್ತದೆ. ಮತ್ತು ನೀನು ಸುಂದರ ಆಗಬೇಕಂದರೆ, ನಿನ್ನ ಕುಟುಂಬ, ನಿನ್ನ ಸೇವೆ ಎಲ್ಲವನ್ನು ಸುಂದರ ಆಗಬೇಕಂದರೆ ಯೇಸುವಿನ ವಾಕ್ಯ ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯ. ಮತ್ತು ಈ ವಾಕ್ಯ ನೀನು ಯಾವಾಗ ನುಡಿಯುತ್ತಿ ಅವಾಗ ಶೋಧನೆ ನಿನ್ನ ಜೀವಿತದಿಂದ ಹೋಗುತ್ತದೆ. ಆ ಶೋಧನೆ ಮಾಡುವ ಶೈತಾನ ನಿನ್ನ ಬೆಳೆಗೆ ಬಂದು ಇದು ಇದ್ದರೆ ನೀನು ಬದುಕ್ತಿ ಅಂತ ನಿನ್ನ ಮೈಂಡಿನಲ್ಲಿ ಹಾಕ್ತಾನೆ. ಹಾಗೆ ಇಲ್ಲ, ನೀನು ದೇವರ ವಾಕ್ಯ ಇದ್ದರೆ ನೀನು ಬದುಕ್ತಿ, ಈ ಲೋಕ ಮೇಲೆ ಜಯಶಾಲಿ ಆಗ್ತಿ, ನೀನು ಎಲ್ಲ ವಿಷಯ ಮೇಲೆ ಜಯಶಾಲಿ ಆಗ್ತಿ. ಅದಕ್ಕೆ ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಆಮೀನ್.